Hey guys, welcome back to my channel. ನನ್ನ ಹೆಸರು ದಿವ್ಯಾ. ದಿವ್ಸ್ ಲೈಫ್ ಸ್ಟೈಲ್ಸ್ ಅಂಡ್ ಬ್ಲಾಗ್ಸ್ ಗೆ ಸ್ವಾಗತ. ಇವತ್ತು ಹೊರಗಡೆ ಹೊರಟಿದ್ದೀನಿ. ಟೈಮ್ ಬಂದು 6:15 ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಾಳೆ ನನ್ನ ಬರ್ಡೇ ಇದೆ. ಇದು ನನಗೆ ಗ್ರೂಮಿಂಗ್ ಟೈಮ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಐಬ್ರೋಸ್ ಎಲ್ಲ ತುಂಬಾ ಬೆಳೆದಿದೆ ಅಂಡ್ ತುಂಬಾ ದಿನಗಳಿಂದ ನಾನು ಮೆಹಂದಿ ಹಾಕ್ಸ್ಕೋಬೇಕಂತ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದೆ. ಸೊ ಇವತ್ತು ನನ್ನ ಹಬ್ಬಿನ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಇಷ್ಟೊತ್ತು ಮಾಡಿದ್ಯಾ, ಯಾವಾಗ ಮತ್ತೆ ಬರೋದು ಅಂತಿದ್ರು. ಪ್ಲೀಸ್ ಅಪ್ಪು, ತುಂಬಾ ದಿನಗಳಿಂದ ಹಾಕ್ಸ್ಕೋಬೇಕು ಅಂತ ಆಸೆ ಆಗ್ತಿದೆ, ಪ್ಲೀಸ್ ಕರ್ಕೊಂಡು ಹೋಗಿ ಅಂತ ಹೇಳಿದಕ್ಕೆ ಒಪ್ಕೊಂಡ್ರು. ಸೊ ಹೋಗ್ತಿದೀವಿ. ಹಿಂದೆ ನೋಡ್ಬೋದು ವ್ಯಾಲೆಟ್ ಹಾಗೆ ಮಾಸ್ಕ್ ಎಲ್ಲ ತೆಗ್ದಿಟ್ಟಿದ್ದೀನಿ. ಲೇಟ್ ಆಯ್ತು ಆಲ್ರೆಡಿ. ನೋಡೋಣ, ಅಲ್ಲಿ ವಿಡಿಯೋ ಮಾಡೋಣ ಅಂತಾನೆ ಇದ್ದೀನಿ. ಕತ್ಲೆ ಆಗಿದೆ. ಆದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಮತ್ತೆ ಮನೆಗೆ ಬಂದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಕಡೆ ಆಗಬೇಕಾ? ಹಾಂ, ಇರುತ್ತೆ. ಹಾಂ, ಸೊ ಅಟ್ ಲಾಸ್ಟ್ ನಾನಿಲ್ಲಿ ಮೆಹಂದಿ ಹಾಕ್ಸ್ಕೊಳ್ತಿದ್ದೀನಿ. ತುಂಬ ದಿನಗಳಿಂದ ಹಾಕ್ಸ್ಕೋಬೇಕು ಅಂತ ಆಸೆ ಆಗ್ತಿತ್ತು. ಯಾವುದೇ ಫಂಕ್ಷನ್ಸ್ಗೂ ಹಾಕ್ಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಈ ಫಂಕ್ಷನ್ಗೆ ಹಾಕ್ಕೊಳ್ಳೋಣ, ಆ ಫಂಕ್ಷನ್ಗೆ ಹಾಕ್ಕೊಳ್ಳೋಣ ಅಂಥೇಳಿ ಅರಿಬರಿಯಲ್ಲಿ ಫಂಕ್ಷನ್ಸೇ ಮುಗ್ದೋಗ್ತಿತ್ತು. ಆ್ಯಂಡ್ ಈವನ್ ನನ್ನ ಮದುವೆಲಿ ಸಹ ನನಗೆ ಸರಿಯಾಗಿ ಮೆಹಂದಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಅದೇನೋ ಒಂದು ಹಳೆ ಕೋನ್ ತೊಗೊಂಡೇನೋ ಹಾಕಿದ್ರು, ಹಳೆ ಮೆಹಂದಿ ಕೋನು. ಸೊ ಹಾಗಾಗಿ ಸರಿಯಾಗಿ ಕಲರೇ ಬಂದಿರಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಸೊ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಅರೇಬಿಕ್ ಡಿಸೈನ್ ಹಾಕ್ತಿದ್ದಾರೆ. ನನಗೆ ಇಂಡಿಯನ್ ಡಿಸೈನ್ಗಿಂತ ಅರೇಬಿಕ್ ಡಿಸೈನ್ ತುಂಬ ಇಷ್ಟ. ಹಾಫ್ ಆನ್ ಅವರಲ್ಲಿ 2 ಕೈಗೂ ಹಾಕಿದ್ರು ಆ್ಯಂಡ್ ಜಸ್ಟ್ 300 ರುಪೀಸ್ಗೆಲ್ಲ ಹಾಕಿದ್ರು. ಅಫೋರ್ಡೆಬಲ್ ಅಂತ ಅನ್ನಿಸ್ತು ನನಗಂತೂ. ನೋಡಿ, 2 ಕಡೆಗೂ ಹಾಕಿದ್ದಾರೆ. 300 ರುಪೀಸ್ ಅಂದರೆ ಅಫೋರ್ಡೆಬಲ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಎಲ್ಲ ಆದಮೇಲೆ ಈ ಥರ ಇತ್ತು. ಅವರೇ ಹೇಳ್ತಿದ್ರು, ಮೇಡಮ್ ಹಿಂಗಿಡಿ, ಹಂಗಿಡಿ, ಹೀಗೆ ತೋರಿಸಿ, ಹಾಗೆ ತೋರಿಸಿ ಅಂತ. ಆ್ಯಂಡ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಮೆಹಂದಿ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಐಬ್ರೋಸ್ ಮಾಡಿಸ್ಕೊಳಕ್ಕೆ ಹೋಗಿದ್ದೀನಿ. ಒಂದು ದೊಡ್ಡ ತಪ್ಪು ಅಂದರೆ ಇದೇ ನಾನು ಮಾಡಿದ್ದು. ಫಸ್ಟ್ ಐಬ್ರೋಸ್ ಮಾಡಿಸ್ಕೊಂಡು ಆಮೇಲೆ ಮೆಹಂದಿ ಹಾಕ್ಕೊಳಕ್ಕೆ ಹೋಗಬೇಕಿತ್ತು. ಬಟ್ ನಾನೇನು ಮಾಡಿದೆ ಅಂದರೆ, ಫುಲ್ ಖುಷಿಯಲ್ಲಿದೆ ಅಲ್ಲ, ಫುಲ್ ಜೋಶಲ್ಲಿದೆ, ಹೋಗಿ ಮೆಹಂದಿ ಹಾಕ್ಸ್ಕೊಂಬಿಟ್ಟೆ. ನೋಡಿದ್ರೆ ಅಲ್ಲಿ ಐಬ್ರೋಸ್ ಮಾಡಬೇಕಾದ್ರೆ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ತ್ರಿನೂ ಇಟ್ಕೊಂಡ, ಬಟ್ ಅವನಿಗೆ ಪಾಪ ಇಟ್ಕೊಳ್ಳೋಕ್ಕಾಗಿಲ್ಲ. ಆಮೇಲೆ ನಮ್ಮ ಅಕ್ಕ ಮಗಳನ್ನ ಕರೆಸ್ಬಿಟ್ಟು ಅವಳು ಇಟ್ಕೊಂಡಿದ್ದಾಳೆ. ಪಾಪ ಅವಳಿಗೂ ಇಟ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂದರೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಎಡಿಟಿಂಗ್ ಮಾಡೋಣ ಅಂಥೇಳಿ ಆದರೆ ರೆಕಾರ್ಡಿಂಗ್ ಇಶ್ಯೂಸ್ ಆಯಿತು. ಒಂದು ಹಾಫ್ ಆನ್ ಅವರ್ ಒದ್ದಾಡಿದ್ದೀನಿ. ಯೂಟ್ಯೂಬಲ್ಲಿ ಅದು ಇದು ವೀಡಿಯೋ ಸರ್ಚ್ ಮಾಡಿ ಕೊನೆಗೂ ಆಯ್ತಪ್ಪ. ಅವ್ರು ಸರಿಯಾಗೇ ಮಾಡಲಿಲ್ಲ, ನನಗಿಷ್ಟನೇ ಆಗಲಿಲ್ಲ. ನಾನು ಯಾವಾಗಲೂ ಮಾಡಿಸ್ಕೊಳ್ಳೋ ಪಾರ್ಲರ್ಗೆ ಹೋಗಲಿಲ್ಲ. ನಾನು ಕಲ್ತಿರೋ ಪಾರ್ಲರ್ಗೆ ಯಾವಾಗಲೂ ಹೋಗಿ ಮಾಡಿಸ್ಕೊಳ್ತಿದ್ದಿದ್ದು. ಆ್ಯಂಡ್ ಇಲ್ಲಿ ತ್ರಿನೂ ಫುಲ್ ಶೇಕ್ ಮಾಡ್ತಿದ್ದ. ಅದೇ ಕೇಳ್ತಿದ್ದೀನಿ, ವಿಡಿಯೋ ಮಾಡ್ತಿದ್ಯಾ, ಶೇಕ್ ಮಾಡಬೇಡ, ಚೆನ್ನಾಗಿ ಬರಲ್ಲ ಅಂತ ಹೇಳ್ತಿದ್ದೀನಿ. ನನಗಂತೂ ಸ್ಯಾಟಿಸ್ಫೈ ಆಗಿಲ್ಲ ಈ ಸತಿ ಐಬ್ರೋಸು. ಮತ್ತೆ ನಾನು ಮನೆಗೆ ಬಂದು ಪ್ಲಕ್ಕರಲ್ಲೆಲ್ಲ ತೆಗೆದು ಶೇಪ್ ಕೊಟ್ಕೊಂಡೆ. ಹೀಗಾಯಿತು ನೋಡಿ. ಹೋಗೋದೇ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸರಿ ಮನೇಲೇ ನಾನು ಶೇಪ್ ಮಾಡ್ಕೊಂಬಿಡ್ತೀನಿ. ಏನಾದರೂ ಸ್ಪೆಷಲ್ ಫಂಕ್ಷನ್ಸ್ ಈ ಥರ ಏನಾದರೂ ಇದ್ದರೆ ಮಾತ್ರ ಮಾಡಿಸ್ಕೊಳ್ಳೋದು. ಆ್ಯಂಡ್ ಫೇಶಿಯಲ್ಸ್ ಎಲ್ಲ ಯಾವತ್ತೂ ಮಾಡಿಸಲ್ಲ ನಾನು. ಪರ್ಸ್ನಲಿ ನನಗಿಷ್ಟ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಹೆಚ್ಚಾಗಿ ಕೆಮಿಕಲ್ಸ್ ಏನು ಸ್ಕಿನ್ಗೆ ಹಾಕಲ್ಲ, ನನಗಿಷ್ಟ ಆಗಲ್ಲ. ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ನು. ಸೊ ಹಾಗಾಗಿ ಅದು ಇದು ಮಾಡಿಸಿ ಮತ್ತು ಅದೇನಾದರೂ ಆಗೋದು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡಿಸಲ್ಲ. ಜೊತೆಗೆ ಇತ್ತೀಚೆಗೆ ನನಗೆ ಡಾರ್ಕ್ ಸ್ಪಾಟ್ಸ್ ಬೇರೆ ಜಾಸ್ತಿ ಆಗ್ತಿದೆ. ಅದೇ ದೊಡ್ಡ ಚಿಂತೆ ಆಗಿದೆ, ಎಲ್ಲಿ ಪಿಗ್ಮೆಂಟೇಷನ್ ಆಗುತ್ತೋ ಅಂಥೇಳಿ. ಆ್ಯಂಡ್ ಮನೆಗೆ ಬಂದಮೇಲೆ ಟೈಮ್ ನೋಡ್ಬೋದು 10:45 ಆಗಿದೆ. ಈ ಟೈಮಲ್ಲಿ ನೀವು ಯಾರಾದರೂ ಈ ಥರ ಫೇಸ್ ಮಾಸ್ಕ್ ಹಾಕ್ಕೊಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಬಂದು ನಾನು ಎಗ್ ವೈಟ್ ಇರುತ್ತಲ್ಲ, ಅದನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ ಬ್ರಷಲ್ಲಿ. ಆ್ಯಂಡ್ ಈ ಮಾಸ್ಕ್ ಹಾಕ್ತಿರೋದು ಫಾರ್ ದ ಫಸ್ಟ್ ಟೈಮ್. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೀನಿ. ಬರೀ ಎಗ್ ವೈಟ್ ಮಾತ್ರ ತಗೊಂಡು ಇದನ್ನು ಬ್ರಷಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಟಿಶ್ಯೂ ತಗೊಂಡು ಇದನ್ನು ಟಿಶ್ಯೂನ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಾಯಿತು. ಖಂಡಿತವಾಗ್ಲೂ ಯಾರಿಗಾದರೂ ಹೇರ್ಸ್ ಜಾಸ್ತಿ ಇದ್ದರೆ ಫೇಸಲ್ಲಿ, ಅಥವಾ ಡಲ್ ಆಗಿದ್ದರೆ ಫೇಸು, ಈ ಮಾಸ್ಕ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಈ ಥರ ನ್ಯಾಚುರಲ್ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು. ನಾನು ಬೆಳಗ್ಗೆ ಎದ್ದು 5:15 ಇವಾಗ ಎಡಿಟಿಂಗ್ ಮಾಡ್ತಿದ್ದೀನಿ. ಸೊ ನನ್ನ ವಾಯ್ಸ್ ಹಿಂಗಿದೆ. ಆ್ಯಂಡ್ ಅಲ್ಲಿ ಇಲ್ಲಿ ಅಪ್ಪಿತಪ್ಪಿ ಏನಾದರೂ ಮಾತಾಡ್ತೀನಿ, ಯಾರು ಏನು ಬೇಜಾರು ಮಾಡ್ಕೊಬೇಡಿ.
ನೋಡ್ತಿದ್ದೀರಲ್ಲ, ಹೀಗೆ ಟಿಶ್ಯೂಸಿಂದ ಕಂಪ್ಲೀಟಾಗಿ ಕವರ್ ಮಾಡಿ ಎಕ್ಸ್ಟ್ರಾ ಟಿಶ್ಯೂ ಇದ್ದರೆ ಈ ಥರ ಟೇರ್ ಮಾಡಿದ್ರೆ ಆಯಿತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಸ್ಕಿನ್ನು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಮತ್ತೊಂದು ಸಾರಿ ಹೇಳ್ತಿದ್ದೀನಿ. ನಾನೇನಾದರೂ ಪದೇ ಪದೇ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳರ್ಥ. ಈಗ ಮತ್ತೆ ಇನ್ನೊಂದು ಕೋಟ್ ಅಂದರೆ ಟಿಶ್ಯೂ ಮೇಲೆ ಮತ್ತೊಂದು ಕೋಟ್ ನಾನು ಎಗ್ ವೈಟ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಡ್ರೈ ಆದ್ರೇ ಇದು ಚೆನ್ನಾಗಿರೋದು. ಆ್ಯಂಡ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೆ ಮಾತಾಡೋಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ಲ, ಈಗ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಮತ್ತು ಏನಾದರೂ ಎಕ್ಸ್ಟ್ರಾ ಟಿಶ್ಯೂಸ್ ಇದ್ದರೆ ಅದನ್ನೆಲ್ಲ ಟೇರ್ ಮಾಡ್ತಿದ್ದೀನಿ. ಇಲ್ಲ ಅಂದರೆ ಇದು ಡ್ರೈ ಆಗೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಈ ಡ್ರೈ ಆಗೋ ಟೈಮಲ್ಲಿ ಏನು ಮಾಡೋದು ಅಂತ ಅನ್ನಿಸ್ತಿತ್ತು. ನೀವಾಗಲೇ ಟೈಮ್ ನೋಡ್ದಂಗೆ 10:45 ಆಗಿತ್ತು. ನಾನು ಮಲಗೋ ಅಷ್ಟರಲ್ಲಿ 12:30 ಆಗಿತ್ತು. ಸೊ ಹಾಗಾಗಿ ಈ ಗ್ಯಾಪ್ ಒಳಗಡೆ ನೇಲ್ ಪಾಲಿಷ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ನನ್ನ ಡ್ರೆಸ್ ಬಂದ್ಬಿಟ್ಟು ಗೋಲ್ಡನ್ ವಿತ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿತ್ತು. ಸೊ ಹಾಗಾಗಿ ನಾನು ಗೋಲ್ಡನ್ ಹಾಗೆ ಬ್ಲ್ಯಾಕ್ ಕಲರ್ ನೇಲ್ ಪಾಲಿಷ್ ಹಾಕ್ಕೊಳ್ತಿದ್ದೀನಿ. ಸೊ ನೀವು ಯಾರಾದರೂ ನನ್ನ ಹಾಗೆ ಅಂದರೆ ಹೌಸ್ ವೈಫ್ಸ್ ಆಗಿರಲಿ ಅಥವಾ ಮಕ್ಕಳಿರ್ತಾರೆ, ನಮಗೆ ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ, ನಮಗೆ ಅಂತ ಟೈಮ್ ಕೊಡೋಕ್ಕಾಗಲ್ಲ ಅಂಥವರು ಈ ಥರ ಮಧ್ಯರಾತ್ರಿಯಲ್ಲಿ ಹೀಗೆಲ್ಲ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ಪೆಷಲಿ ಹಬ್ಬಗಳ ಟೈಮಲ್ಲಿ, ಫಂಕ್ಷನ್ಸ್ ಟೈಮಲ್ಲಿ ಅಥವಾ ಸ್ಪೆಷಲ್ ಡೇಸಲ್ಲಿ ಈ ಥರ ಮಾಡ್ತೀರಾ ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಯಾಕೋ ಲೈಕ್ ಮಾಡೋಕ್ಕೆ, ಕಮೆಂಟ್ ಮಾಡೋದಕ್ಕೆ ಎಲ್ಲದಕ್ಕೂ ಕಂಜೂಸ್ತನ ತೋರಿಸ್ತಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಒಂದು ಲೈಕಿಂದ ಅಥವಾ ಒಂದು ಕಮೆಂಟಿಂದ ನನಗಿನ್ನೂ ಮೋಟಿವೇಟ್ ಆಗುತ್ತೆ, ಒಳ್ಳೆ ವೀಡಿಯೋಸ್ ಹಾಕ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಈ ಬರ್ಡೇ ಒಂಥರ ಸ್ಪೆಷಲ್ ಅಂತಲೇ ಅನಿಸ್ಬೋದು. ಏನೋ ಒಂಥರ ನನಗೆ ಸಣ್ಣ ಪುಟ್ಟ ವಿಷಯಗಳಲ್ಲಿ, ಸಣ್ಣ ಪುಟ್ಟ ಸರ್ಪ್ರೈಸಸಲ್ಲಿ ತುಂಬಾ ಖುಷಿ ಪಡ್ತೀನಿ ನಾನು. ನನಗೆ ದೊಡ್ಡದು ಬೇಕು, ದೊಡ್ಡ ಗಿಫ್ಟ್ ಬೇಕು ಅಥವಾ ತುಂಬ ಐಷಾರಾಮಿಯಾಗಿರಬೇಕು ಹಾಗೆಲ್ಲ ಏನು ಅನಿಸಲ್ಲ ನನಗೆ. ನಮಗಿರೋವಂಥ ಒಂದು ಪುಟ್ಟ ಜೀವನದಲ್ಲಿ ನಮಗೆ ಸಂತೋಷ, ನೆಮ್ಮದಿ, ನಾವು ಯಾರನ್ನ ಇಷ್ಟಪಡ್ತೀವೋ ಅವ್ರು ನಮ್ಮ ಜೊತೆ ಕೊನೆವರೆಗೂ ಇದ್ದು ಒಳ್ಳೆ ಹೆಲ್ತ್ ಇದ್ದರೆ ಅಷ್ಟೇ ಸಾಕು ಅಂತ ಅಂದ್ಕೊಳ್ತೀನಿ. ಫೈನಲಿ ನಾನು ನೈಲ್ ಪಾಲಿಷ್ ಹಾಕ್ಕೊಂಡಿದ್ದು ಆಯಿತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಮಲ್ಟಿ ಕಲರ್ಸ್ ಯೂಸ್ ಮಾಡಿ ಹಾಕ್ಕೊಂಡಿರೋದು ನೇಲ್ ಪಾಲಿಷು. ಹೇಗಿದೆ ಅಂತ ಹೇಳಿ. ಈಗ ಕಂಪ್ಲೀಟಾಗಿ ಇದು ಪ್ಯಾಕು ಡ್ರೈ ಆಗಿದೆ, ಇದನ್ನು ತೆಗಿತಿದ್ದೀನಿ. ಈಗ ಕಂಪ್ಲೀಟಾಗಿ ಡ್ರೈ ಆದಮೇಲೆ ತೆಗಿಬೇಕು. ಆ್ಯಂಡ್ ಈ ಪ್ಯಾಕ್ ಹಾಕ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬಾರ್ದು. ಯಾಕೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಅದು ಎಗ್ ವೈಟ್ ಆಗಿರೋದ್ರಿಂದ ಸ್ಕಿನ್ ಟೈಟ್ ಮಾಡುತ್ತೆ. ನಾವು ಇನ್ ಬಿಟ್ವೀನ್ ಮಾತಾಡಿದ್ರೆ ಏನಾಗುತ್ತೆ ಅಂದರೆ ರಿಂಕಲ್ಸ್ ಬರುತ್ತೆ. ಸೊ ಹಾಗಾಗಿ ಮಾತಾಡಬಾರ್ದು ಅಂಥೇಳಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ತೆಗಿಬೇಕಾಗುತ್ತೆ. ಹೇರ್ಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದ್ರೂ ರಿಮೂವ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಯಾಕ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಹಿಂಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ತೆಗಿಬೇಕಾಗುತ್ತೆ, ಆಗ ಹೇರ್ಸ್ ಎಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ. ಆ್ಯಂಡ್ ಫೈನಲಿ ಪ್ಲೇನ್ ವಾಟರಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಯಾವುದೇ ಥರ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಹಾಕೋಕ್ಕೆ ಹೋಗಬೇಡಿ, ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಗ್ಲೋ ಬಂದಿದೆ ಫೇಸ್ ಅಂಥೇಳಿ. ಆ್ಯಂಡ್ ಈಗ ನಿಮಗೊಂದು ಎಮ್ಮಿಯಾಗಿರುವಂಥ ರೆಸಿಪಿ ತೋರಿಸ್ತಿದ್ದೀನಿ. ಅದೇನೆಂದರೆ ರೈಸ್ ಖೀರ್ ಮಾಡಿ ತೋರಿಸ್ತಿದ್ದೀನಿ. ಇದು ಬಂದು ಬರ್ಡೇಯಲ್ಲಿ ಮಾಡಿದ್ದು. 2 ರೆಸಿಪಿ ಮಾಡಿದ್ದೆ, ಅದು ನಾಳೆ ಗೊತ್ತಾಗುತ್ತೆ, ನಾಳೆ ವ್ಲಾಗಲ್ಲಿ ಏನೇನು ರೆಸಿಪಿ ಮಾಡಿದ್ದೆ ಅಂತ. ಅದರಲ್ಲಿ ಒಂದು ರೆಸಿಪಿನ ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಜೀರಾ ರೈಸ್ನ ಒಂದು 2 ಟೈಮ್ಸ್ ವಾಶ್ ಮಾಡಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕಾಯಿಸಿರೋಂಥ ಹಾಲಾದರೂ ಆಗ್ಬೋದು ಅಥವಾ ಕಾಯಿಸ್ದಿರೋ ಇರೋಂಥ ಹಾಲಾದರೂ ಆಗ್ಬೋದು. ಒಂದು 1 ಅವರ್ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಈಗ ನಾನಿಲ್ಲಿ 1 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಗೆ ಮಿಲ್ಕಿ ಮಿಸ್ಟ್ ಅವ್ರದ್ದು ಕೋವಾ ತೊಗೊಂಡಿದ್ದೀನಿ. ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಬಾದಾಮ್ಸ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮ್ಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಫುಲ್ ಸಣ್ಣ ಸಬ್ಬಕ್ಕಿ, ಇದು ಅದನ್ನು ತೊಗೊಂಡಿದ್ದೀನಿ. ದಪ್ಪ ಸಬ್ಬಕ್ಕಿ ಆದರೆ ನೀವು ನೆನೆಸಿ ತೊಗೋಬೇಕಾಗುತ್ತೆ. ಹಾಗೆ ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟು ಹಾಲು ಹಾಕ್ಕೊಳ್ತಿದ್ದೀನಿ. ಪಾತ್ರೆ ತುಂಬ ಬಿಸಿ ಆದಮೇಲೆ ಹಾಲು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಒಂದು 2-3 ಸೆಕೆಂಡ್ಗೆಲ್ಲ ಪಾತ್ರೆ ಬಿಸಿ ಆಗಿಬಿಡುತ್ತೆ, ತೆಳು ಪಾತ್ರೆ ಇದ್ದರೆ. ಇಲ್ಲಿ ನಾನು ಹಾಲು ಹಾಕ್ಕೊಳ್ತಿದ್ದೀನಿ. ನೀವು ಫುಲ್ ಫ್ಯಾಟ್ ಮಿಲ್ಕ್ ಇದ್ದರೆ ಹಾಕ್ಕೊಂಡ್ರೆ ಒಳ್ಳೆಯದು. ಅಂದರೆ ಈ ನಂದಿನಿಯಲ್ಲೇ ಆರೆಂಜ್ ಕಲರ್ ಎಲ್ಲ ಬರುತ್ತಲ್ಲ, ಆ ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬಫಲೋ ಮಿಲ್ಕ್ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಖೀರ್ ಒಂದ್ಸತಿ ಟ್ರೈ ಮಾಡಿ. ಈಗ ನಾನು ನೆನೆಸಿರೋಂಥ ಜೀರಾ ರೈಸ್ ಹಾಕ್ಕೊಳ್ತಿದ್ದೀನಿ. ಹಾಲಲ್ಲಿ ನೆನೆಸಿ ಚೆನ್ನಾಗಿರುತ್ತೆ. ಇಲ್ಲ ನೀರಲ್ಲಿ ಬೇಕಾದರೂ ನೆನೆಸ್ಕೋಬೋದು, ಬಟ್ ಹಾಲಲ್ಲಿ ನೆನೆಸಿದ್ರೆ ಆ ಫ್ಲೇವರ್ ಹಾಗೆ ಇರುತ್ತೆ. ಹಾಲನ್ನ ನಾವು ಮತ್ತೆ ಯೂಸ್ ಮಾಡ್ತೀವಲ್ಲ, ಸೊ ಫ್ಲೇವರ್ ಹಂಗೆ ಇರುತ್ತೆ. ನೀರಾದರೆ ಅದನ್ನು
ಚೆಲ್ತೀವಿ. ಹಾಗಾಗಿ ನಾನು ಹಾಲಲ್ಲೇ ನೆನೆಸ್ಕೊಂಡಿದ್ದೀನಿ. ಆ್ಯಂಡ್ ಜೀರಾ ರೈಸ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಸಾರಿ ತೊಳೆಯೋಕ್ಕೆ ಹೋಗಬೇಡಿ. ಒಂದು 4-5 ಸಾರಿ ನಾವು ಯೂಶ್ವಲಿ ಅಕ್ಕಿ ಎಲ್ಲ ತೊಳಿತೀವಲ್ಲ, ಹಂಗೆ ತೊಳಿಬೇಡಿ. 2 ಟೈಮ್ಸ್ ತೊಳೆದ್ರೆ ಸಾಕು. ಈಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಅಕ್ಕಿ ಬೆಂದಾದ್ಮೇಲೆ ಸಬ್ಬಕ್ಕಿ ಹಾಕ್ಕೋಬೇಕು. ಆ್ಯಂಡ್ ಸಬ್ಬಕ್ಕಿ ಸಹ ಬಿಸಿ ಹಾಲಿಗೆ ಹಾಕ್ಕೋಬೇಕು. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಅಕ್ಕಿ ಹಾಕಿದ್ಮೇಲೆ ಮಧ್ಯದಲ್ಲಿ ನಾವು ತಿರುತ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ತಿದ್ದೀರಲ್ಲ, ಈಗ ಕಂಪ್ಲೀಟಾಗಿ ಬೆಂದಿದೆ. ನಮಗೆ ಸಬ್ಬಕ್ಕಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೋಡಿ, ಕೈಯಲ್ಲಿ ಹೀಗೆ ನೋಡಿದ್ರೆ ಫುಲ್ ಮ್ಯಾಶ್ ಆಗುತ್ತೆ. ಹಂಗಾದರೆ ಸಾಕು. ಈ ಖೀರಂತೂ ನಂಗೆ ತುಂಬಾ ಇಷ್ಟ ಆಯಿತು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ನೀವು ಸಬ್ಬಕ್ಕಿ ಬದಲು ಶಾವಿಗೆ ಬೇಕಾದರೂ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಪಾಯಸನ ತೆಗೆದಿಟ್ಕೊಳ್ತಿದ್ದೀನಿ. ಇದೇನಕ್ಕಂದರೆ ಅಮ್ಮಗೆ ಸಪ್ರೇಟಾಗೆ ಬೆಲ್ಲ ಹಾಕ್ಕೊಡ್ತೀನಿ. ಸೊ ಬೆಲ್ಲ ಹಾಕಿದ್ರೆ ಅಮ್ಮ ತಿಂತಾರೆ. ಅಮ್ಮ ಡಯಾಬಿಟಿಕ್ ಆಗಿರೋದ್ರಿಂದ ನಾನಿಲ್ಲಿ ಬ್ರೌನ್ ಶುಗರ್ ಹಾಕ್ಕೊಳ್ತಿದ್ದೀನಿ. ವೈಟ್ ಶುಗರು ಯೂಸ್ ಮಾಡಿ ನಾನು ಒಂದು 2 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ರಿಫೈನ್ಡ್ ವೈಟ್ ಶುಗರ್ ಯೂಸ್ ಮಾಡಬಾರ್ದು, ಯಾಕಂದರೆ ಆ ವೈಟಿಶ್ ಕಲರ್ ಬರೋದಕ್ಕೆ ಸಲ್ಫರ್ ಅಂಶ ಬಳಸ್ತಾರೆ, ಅದರಿಂದ ಕ್ಯಾನ್ಸರ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ವೈಟ್ ಶುಗರ್ ಬಳಸಲ್ಲ, ಬ್ರೌನ್ ಶುಗರೇ ಬಳಸೋದು. ಈಗ ನಾನು ಕೋವಾ ಹಾಕ್ಕೊಳ್ತಿದ್ದೀನಿ. ಕೋವನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಹಾಲಲ್ಲಾದರೂ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ನೋಡ್ತಿದ್ದೀರಲ್ಲ, ಫೈನಲಿ ನಮ್ಮ ಪಾಯಸ ರೆಡಿಯಾಗಿದೆ. ಈಗ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಯಥೇಚ್ಛವಾಗಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಆ ತುಪ್ಪ ಫ್ಲೇವರ್ ಬರ್ತಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಪ್ಪ, ಕೋವಾ ಎಲ್ಲ ಹಾಕಿ ಮಾಡಿರೋ ಖೀರ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫೈನಲಿ ನಾನೀಗ ಬಾದಾಮ್ಸ್ ಹಾಕ್ತಿದ್ದೀನಿ. ನೀವು ಬೇಕಾದರೆ ಯಾವುದೇ ಡ್ರೈ ಫ್ರೂಟ್ಸ್, ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ಸೊ ನಮ್ಮ ಎಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೈಸ್ ಖೀರ್ ರೆಡಿ ಆಯಿತು. ಈಗ ಕಮೆಂಟ್ಸ್ ಓದುವಂಥ ಸಮಯ ಬಂದಾಯಿತು. ಫಸ್ಟು ನಾಗರಾಜ್ ಅವರು, ನನ್ನ ಫಸ್ಟ್ ಕಮೆಂಟ್ ಯಾವಾಗಲೂ ನಾಗರಾಜ್ ಅವ್ರದ್ದೇ ಆಗಿರುತ್ತೆ. ಗುಡ್ ಆಫ್ಟರ್ನೂನ್ ಅಕ್ಕ, ಮಸಾಲೆ ದೋಸೆ ಸೂಪರ್, ಮೌತ್ ವಾಟರಿಂಗ್. ಹಾಯ್ ಗೌರವ್, ಆಹಾಹಾ ಕಾಫಿ ಸೂಪರ್. ದಿವ್ಯಾ ಅಕ್ಕ, ನಿಮ್ಮ ಸಿಸ್ಟರ್ ಅವರು ನೋಡೋಕ್ಕೆ ಸೇಮ್ ನಿಮ್ಮ ಥರನೇ ಇದ್ದಾರೆ, ಟ್ವಿನ್ಸಾ ಅಂತ ಕೇಳಿದ್ದಾರೆ. ನಾವು ಟ್ವಿನ್ಸ್ ಎಲ್ಲ 1.5 ಇಯರ್ ನಮಗೆ ಡಿಫ್ರೆನ್ಸ್ ಇದೆ, ಏಜ್ ಗ್ಯಾಪ್ ಇದೆ. ಶೈಲಜ್ ಅವರು ಹಾಯ್ ಅಕ್ಕ ಅಂತ ಕಳಿಸಿದ್ದಾರೆ. ಹಾಯ್ ಶೈಲಜ್ ಅವರೇ. ಈಶಾಂತ್ ಅವರು, ನೈಸ್ ಟು ಸಿ ಟು ಯೋರ್ ವ್ಲಾಗ್, ಸೋ ಪ್ಲೆಸೆಂಟ್, ಹ್ಯಾಪಿ ಟು ಸಿ ಶೈಲಜಾ ಮ್ಯಾಮ್ ಆಫ್ಟರ್ ಲಾಂಗ್ ಟೈಮ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್, ಟೇಕ್ ಕೇರ್.